महामाय ಹಾಯ್ ವೀಕ್ಷಕರೇ, ನಮ್ಮ ಮನೆಯ ವರಮಹಾಲಕ್ಷ್ಮಿ ನೋಡ್ಬೋದು. ಅಗದಿ ಸಿಂಪಲ್ಲಾಗಿ ತುಂಬ ವಿಶೇಷವಾಗಿ, ಯಾಕಂದರೆ ಇವತ್ತು ಏಕಾದಶಿ, ಹಾಗಾಗಿ ನಮ್ಮ ಮನೆಯಲ್ಲಿ ಪಾಂಡುರಂಗಂದು ಇರುತ್ತಲ್ವ, ಅದೇನೋ 10 ಗಂಟೆ ನಂತರ ಹೋಗುತ್ತೆ ಅಂತೆ. ಅಲ್ಲಿವರೆಗೂ ಮಹಾತಾಯಿ ಪ್ರಸಾದ ಅವಲಕ್ಕಿ, ಬೆಲ್ಲದ ಅವಲಕ್ಕಿ ಹಾಗೂ ಶೇಂಗಾ ಮತ್ತು ಹಾಲು, ಇನ್ನು ಹಣ್ಣೋದು ಇಡಬೇಕು. ಇನ್ನು ರೆಡಿ ಮಾಡ್ತಾಯಿದ್ದೀವಿ. ಇದು ಬೆಳಗಿನದ್ದು ಪೂಜೆ. ಆನಂತರ 12 ಗಂಟೆಗೆ ವಿಶೇಷವಾಗಿ ನೈವೇದ್ಯ ಪೂಜೆ ಇರುತ್ತೆ. ಇದು ನಮ್ಮ ಮನೆಯದು ಇವತ್ತು ಪೂಜಾ. ಇಲ್ಲಿಯೂ ಕೂಡ ನೋಡಿ ಅವಲಕ್ಕಿ ಶೇಂಗಾ ಇಟ್ಟಿದ್ದೀವಿ. ನಮಸ್ತೆ ವೀಕ್ಷಕರೇ, ಇದು ಮಹಾಲಕ್ಷ್ಮಿ ಪ್ರಸಾದ. ನಾವು ರೈಸ್ನಲ್ಲಿ 5 ಥರ ಮಾಡಿದ್ವಿ. ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ ಹಾಗೂ ಸಿಹಿ ಅನ್ನ ಅಂತ ಹೇಳಿ ಹಾಲಿನಲ್ಲಿ ಮಾಡ್ತೀವಿ. ಆನಂತರ ಬಿಳಿ ಅನ್ನ, ಸಾಂಬಾರು, ಆನಂತರ ಕೋಸಂಬರಿ, ಪಾನಕ ಹಾಗೂ ಶಿರಾ ಪ್ರಸಾದ. ಮಹಾಲಕ್ಷ್ಮಿಗೆ ತುಂಬ ವಿಶೇಷವಾದ ಪ್ರಸಾದ ಅಂತ ಹೇಳ್ತಾರೆ. ಅದೇ ಥರ ಆರತಿಗಳನ್ನ ಹಾಕಿದ್ದೀವಿ ನೋಡಿ. ಅದು ಕನಕದ ಆರತಿ, ಚಪಾತಿ ಹಿಟ್ಟು ಇರುತ್ತಲ್ವ, ಅದನ್ನು ಕುದಿಸಿಬಿಟ್ಟು ಮಾಡ್ತೀವಿ. ಆನಂತರ ವಡಿ ಬಜ್ಜಿ ಇವನ್ನೆಲ್ಲ ವಿಶೇಷವಾಗಿ ಅಮ್ಮನವ್ರಿಗೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಮಹಾಲಕ್ಷ್ಮಿಗೆ ಎಷ್ಟು ನೈವೇದ್ಯಗಳನ್ನ ಮಾಡಿದರೂ ಕೂಡ ಕಡಿಮೆ ಅಂತೆ. ಯಾಕಂದರೆ ಹಲವಾರು ಬಗೆಯ ನೈವೇದ್ಯಗಳನ್ನು ಮಾಡಬೇಕು ಅಂತ ವಿಶೇಷವಾಗಿ. ಯಾಕಂದರೆ ಸಕಲ ಐಶ್ವರ್ಯವನ್ನು, ಅದಕ್ಕೆ 9 ಮಹಾಲಕ್ಷ್ಮಿಗಳು ಅಂತೀವಲ್ವ, ಸಂತಾನಲಕ್ಷ್ಮಿ, ಧನಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ ಅಂತ ಹೇಳಿ. ಅದೇ ಥರ ಮಹಾಲಕ್ಷ್ಮಿಗೆ ನೈವೇದ್ಯ ಪ್ರಿಯೆ ಅಂತ ಕರೀತಾರೆ. ಮಹಾಲಕ್ಷ್ಮಿಗೆ ನೀವು ಎಷ್ಟು ಏನು ಮಾಡಿದರೂ ಕೂಡ ಕಡಿಮೆ ಅಂತ. ಅದರಲ್ಲಿ ವಿಶೇಷವಾಗಿ ಹೋಳಿಗೆ, ಪುಳಿಯೋಗರೆ, ಕೋಸಂಬರಿ, ಪಾನಕ ಮತ್ತು ಬಿಳಿ ಸೀರಾ, ಸಜ್ಜಕದ ಥರ ಇರುತ್ತೆ ನೋಡಿ ಬಿಳಿ ಸೀರಾ, ಹಾಗೂ ಇನ್ನು ಪಲ್ಯದಲ್ಲಿ ಬಟಾಟಿ, ಬದನೆಕಾಯಿ ಇವೆಲ್ಲವನ್ನು ನಾವು ಮಾಡಿದ್ದೀವಿ. ನಮ್ಮ ಅಜ್ಜಿ ಹೇಗೆ ಅಮ್ಮನವರ ಪ್ರಸಾದ ನೈವೇದ್ಯನ ಮಾಡ್ತಾಯಿದ್ರಲ್ಲ, ಅದೇ ಕೂಡ ಇವಾಗಲೂ ಕೂಡ ನಾವು ಅದೇ ಸೇಮ್ ಮಾಡ್ಕೊತಾನೆ ಬಂದಿದ್ದೀನಿ. ಇನ್ನು ಮುಂದೆ ಆದರೂ ಕೂಡ ಇದೇ ಥರ ಮಾಡ್ತೀವಿ. ಅದು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. NG ಚಾನಲ್ನ ಮರದೇ ನೋಡಿ. ಬಾಯ್.